ಸಂಸ್ಥೆ ಮಾಡಿದ್ದಾರೆ. ಆದರೆ ಅವ್ರು ಒಂದು ಹೇಳಿದರು, ಇವಾಗ ನಾವು ಪಾಲಿಕೆಯ ಮೇಯರ್ ಅಂತ ಅವ್ರಿಗೆ ಸನ್ಮಾನ ಬೇಕಾಗಿಲ್ಲ. ನನಗೆ ನಿಮ್ಮ ಸ್ನೇಹಿತನಾಗಿ, ನಿಮ್ಮಲ್ಲಿ ಒಬ್ಬ ಸದಸ್ಯನಾಗಿ, ನನ್ನ ಪಾಲಿಕೆಯಿಂದಾಗಲಿ, ನನ್ನಿಂದಾಗಲಿ, ನನ್ನ ಸ್ನೇಹಿತರಿಂದಾಗಲಿ ಒಂದು ಒಳ್ಳೆಯ ಕೆಲಸಕ್ಕೆ ನಾನು ಸದಾ ನಿಮ್ಮ ಜೊತೆಗೆ ನಾನು ಇರ್ತೀನಿ. ಯಾವುದೇ ವಿಷಯವನ್ನು ತಾವು ಕೂಲಂಕಷವಾಗಿ ಒಂದು ಪತ್ರದ ಮೂಲಕ ನನಗೆ ಈ ಕೆಲವು ಸ್ಕೀಮ್ಗಳ ಬಗ್ಗೆ ನಿಮ್ಮ ಮಾಹಿತಿ ಇದ್ದರೆ ತಿಳ್ಕೊಂಡು ಆ ಸ್ಕೀಮ್ನಲ್ಲಿ ಬರುತ್ತೆ, ನಮಗೆ ಇಲ್ಲಿ ಸಿಗುತ್ತೆ ಅಂತ ಅನುದಾನ ಅಂತಂದಾಗ ಅನುದಾನ ಇಲ್ಲಿ ನಮ್ಮ ಎಲ್ಲ ನಾನು ಪಕ್ಷಾತೀತವಾಗಿ ಎಲ್ಲರ ಈ ಒಂದು ನಿಮ್ಮ ಏನು ಬಿಲ್ಡಿಂಗ್ ಇವತ್ತು ನಿಮ್ಮದು ಪ್ರಾಧಿಕಾರದಿಂದ ಸ್ಥಳ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಸ್ವಾಮಿ, ಸ್ಥಳ ರಿಜಿಸ್ಟ್ರೇಷನ್ ಆಗಿದೆಯಲ್ಲ? ಹಾಂ, ಸೊ ನಿಮ್ಮ ಭವನಕ್ಕೆ ಏನಾದರೂ ಅಂದರೆ ಒಂದು ಸಮುದಾಯ ಭವನ ಟೈಪ್ ಒಂದು ಎಸ್ಟಿಮೇಷನ್ ಮಾಡಿದರೆ ಅದರಲ್ಲಿ ಯಾವುದ್ಯಾವುದು ಅನುದಾನ ಬಳಸ್ಬೋದು, ಕೊಡ್ಬೋದು ಎಂಬ ಉದ್ದೇಶದಿಂದ ನಾನು ಸಹ ಇದರಲ್ಲಿ ಒಬ್ಬ ಸದಸ್ಯನಾಗಿ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅದನ್ನು ಪೂರೈಸಲಿಕ್ಕೆ ನನ್ನ ಕೆಲಸ ಮಾಡ್ತೀನಿ ಅಂತೇಳಿ ಇವತ್ತು ನಾನು ಬೆಳಿಗ್ಗೆದ ಒಂದು ಶುಭಗಳಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅವ್ರು 10 ಗಂಟೆಗೆ 11 ಗಂಟೆಗೆ ಅಂದರು, ಪೂಜೆ ತಂದು ಬಂದೆ. ಇನ್ನೂ ಒಂದು ನಿಮ್ಮ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಬೆಳೀಲಿ. ಆಮೇಲೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯಾವುದಾದ್ರೂ ಅನುದಾನ ಆ ಒಂದು ಸ್ಕೀಮ್ ಇದ್ದರೆ ತಾವು ದಯವಿಟ್ಟು ಅದನ್ನು ಬಳಸ್ಕೊಳ್ರಿ. ಇದ್ರ ಬಳ್ಳಾರಿಗೆ ಅದನ್ನು ನಗರಕ್ಕೆ ಬಂದಾಗುತ್ತೆ, ನಾನು ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ನಾನು ಜೊತೆಗಿದ್ದೀನಿ ಅಂತ ಹೇಳ್ತಾ, ನೀವು ಮುಂದಿನ ಜನರಲ್ ಬಾಡಿ ಮೀಟಿಂಗ್ ಇದ್ದಂದು ಅಷ್ಟೊಳಗಡೆ ಬಂದು ಕೂತ್ಕೊಂಡು ಒಂದು ಪತ್ರ ಕೊಡ್ರಿ. ಅದರಲ್ಲಿ ಏನಾದರೂ ಬಂದರೆ ನೋಡೋಣ. ಆಮೇಲೆ ನೀವು ಪುಟ್ಟರಾಜ ಕಾವ್ಯಗಳದ್ದು ಎಲ್ಲಾದರೂ ಒಂದು ನಾಮಕರಣ ರಸ್ತೆಗಾಗಲಿ ಒಂದು ಸರ್ಕಲ್ಗಾಗಲಿ ನಾಮಕರಣ ಮಾಡಲಿಕ್ಕೆ ತಾವುಗಳು ಮನವಿ ಕೊಟ್ಟರೆ ಅದು ಅಜ್ಜನವ್ರದ ಒಂದು ಹೆಸರನ್ನು ಸ್ಮರಣೆ ಮಾಡಲಿಕ್ಕೆ ನಾವು ಸದಾ ನಿಮ್ಮ ಹೆಸರಲ್ಲಿ ಮಾಡ್ತೀನಿ ಅಂತ ಅದನ್ನು ಸಹ ನಾನು ಇವತ್ತು ಹೇಳ್ತೀನಿ. ನನಗೆ ತುಂಬ ಸಂತೋಷ. ಆಮೇಲೆ ಇವಾಗ ಹೆಂಗಂದರೆ ಈ ರಾಜಕೀಯ ಭಾಷಣೆ ಮಾಡ್ತಾರೆ, ಬಟ್ ನನಗೆ ಇತಿಹಾಸ ಅಂದರೆ ಎಲ್ಲದನ್ನು ಇವತ್ತು ತಿಪ್ಪಣ್ಣ ಸರ್ ನೆನೆಸ್ಬೇಕಾಗುತ್ತೆ. ನಾವು ಅವ್ರು ಯಾವುದೇ ಪಕ್ಷದಿಂದಿರಲಿ, ನಾವು ಸಣ್ಣ ಹುಡುಗರಿಂದ ತಿಪ್ಪಣ್ಣ ಸಾರು, ಬಸವರಾಜ ಆದರೆ ನಾವಲ್ಲಿ ಬೆಳೆದ್ವಿ, ಎಲ್ಲ ನಾವಲ್ಲಿ ಅವ್ರ ಹತ್ರ ಓಡಾಡಿ ಬೆಳೆದು ನಮ್ಮನ್ನು ಒಂದು ಪ್ರೀತಿಯಿಂದ ಅವರು ನಮ್ಮನ್ನು ಒಂದು ಭಾಳ ಅಂದರೆ ಅಚ್ಚುಕಟ್ಟಾಗಿ, ಅಂದರೆ ಬೇರೆ ದೇಶದಿಂದ ನನ್ನ ಒಂಥರ ಮಗನ ಅವ್ರ ಮನೇಲಿ ಹೋಗ್ಬಿಟ್ಟು ಸೀದಾ ಹೋಗ್ತಿದ್ದೆ ನಮಗೆಲ್ಲ. ಇಲ್ಲಿ ನಮ್ಮ ಮೊದಲು ಉಮೇಶ್ ಬಗಲಿಗಿದ್ದರು ಅವರು, ಅವಾಗ ನಾನು ಅವಾಗಿಂದರೆ ಭಾಳ ಅಚ್ಚುಕಟ್ಟಾಗಿದ್ದರೆ ಅವರೆಲ್ಲ ಆಶೀರ್ವಾದ ಇವತ್ತು, ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೆ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣ. ಅವ್ರನ್ನ ಸ್ಮರಣೆ ಮಾಡೋದನ್ನ ಧರ್ಮ ಅಂತ ಭಾವಿಸಿ ನಾನು ಯಾವುದೇ ಸಮಾಜಮುಖಿ ಕೆಲಸಗಳಿಗೆ ನಮ್ಮ ಜೊತೆಗಿರ್ತೀನಿ, ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳಿ ನನಗೊಂದು ಸುಂದರ ಒಂದು ಅವಕಾಶವನ್ನು ಕೊಟ್ಟು ವೇದಿಕೆ ಅದು ನನಗೆ ಇವತ್ತು 10 ಸಮೇತ ಸನ್ಮಾನ. ಅದರಿಂದ ಭಾಳ ಹೋಗಿದರೆ ಇವತ್ತು ಹುಣ್ಣಿಮೆ, ತೇರು, ಜಾತ್ರೆ ಆ ಒಂದು ಇದರಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಮಕ್ಕಳು ದೇವ್ರ ಸಾಮಾನು ಅಂತಾರೆ. ಮಕ್ಕಳ ಅಂದರೆ ಆ ಮಕ್ಕಳ ಸಮಕ್ಷಮದಲ್ಲಿ ನಮ್ಮ ದಂಪತಿಯನ್ನು ಸನ್ಮಾನ ಮಾಡಿದರೆ ತಮ್ಮ ಚಿರಋಣಿ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಚಿರಋಣಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.